ಮುಸಲ್ಮಾನರೆಲ್ಲ ಒಂದೇ ಕಡೆ ವಾಲ್ ಬಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರಿಗೆ ಕೈ ಬಿಟ್ಟಿರೋದು, ಜಮೀರ್ ಅಹಮದ್ ಖಾನ್ ಎಲ್ಲಿದ್ರು ಹಿ ಹ್ಯಾಸ್ ಬಿಕಮ್ ಎ ಪಬ್ಲಿಕ್ ಫಿಗರ್. ಮಾತನಾಡಿರೋದು ಜಮೀರ್ ಅಹಮದ್ ಖಾನ್, ನಾನು ಕೇಳಿಸ್ಕೊಂಡೆ. ಮಾತನಾಡಿರೋರು ಲೀಕ್ ಮಾಡಿಕೊಂಡು ಇಂಥ ಸಮಯದಲ್ಲಿ ಅವ್ರ ಕಾಲ ಮೇಲೆ ಅವರೇ ಹೊರಕೊಳ್ತಾರ. ಒಳ್ಳೆ ಲೀಡರ್ಸ್ನ ಈಸಿಯಾಗಿ ಕಳ್ಕೊಬಹುದು. ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಇಬ್ಬರಿಗೂ ಸರಿಯಾದ ಮುಸಲ್ಮಾನರ ದೃಷ್ಟಿಯಲ್ಲಿ ಇಬ್ಬರು ಕಾಂಗ್ರೆಸ್ ವರಿಷ್ಠರು. ಬಹುಶಃ ಅವರು ಎಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಕಾಡು ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ರು, ಅಷ್ಟೊಂದು ಸತಾಯಿಸಿದ್ದಾರೆ. ನಾನು ಈ ಪಂಗಡಕ್ಕೆ ಮಾಡ್ತೀನಿ ಆ ಪಂಗಡಕ್ಕೆ ಬಿಟ್ಬಿಡ್ತೀನಿ ಅಂದ್ರೆ ಏನ್ರಿ ಅರ್ಥ? ಒಂದು CM ಆದವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೇನು ಬುದ್ಧಿ ಇದೆ ಅಂತ ಗೊತ್ತಾಗುತ್ತಾ? ಎಜುಕೇಶನ್ ಇದೆಯಾ ಇಲ್ವಾ, ಅಥವಾ ಸಂವಿಧಾನ ಗೊತ್ತಿದೆಯೋ ಇಲ್ವೋ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗಾಗಲೇ ಅಧಿಕಾರವನ್ನ ಪಡ್ಕೊಂಡಿರುವಂಥದ್ದು. ಆದರೆ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನದ ಎರಡನೇ ಪಟ್ಟಿಯಲ್ಲಿ 5 ಜನ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಮುಸ್ಲಿಂನ ನಾಯಕರು ಪಟ್ಟನ್ನು ಹಿಡಿದಿರುವಂಥದ್ದು. ಈಗಾಗಲೇ ಹುಬ್ಬಳ್ಳಿಯಲ್ಲೂ ಕೂಡ ಮುಸ್ಲಿಂನ ಧರ್ಮಗುರುಗಳು ಕೂಡ ಈ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ, ಪಟ್ಟನ್ನು ಹಿಡಿದಿದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು. ಹಾಗಿದ್ರೆ ಎರಡನೇ ಪಟ್ಟಿಯಲ್ಲಿ ಮುಸ್ಲಿಂನ ನಾಯಕರಿಗೆ, ಮುಸ್ಲಿಂ ಶಾಸಕರಿಗೆ 5 ಸಚಿವ ಸ್ಥಾನ ಸಿಗುತ್ತಾ? ಈ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ಪ್ರತಿಧ್ವನಿ ನ್ಯೂಸ್ನೊಂದಿಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಸೈಯದ್ ಶಫೀವುಲ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಪಡೆದುಕೊಂಡ ನಂತರದಲ್ಲಿ 5 ಸಚಿವ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳಿ ಮುಸ್ಲಿಂನ ನಾಯಕರು ಈಗಾಗಲೇ ಪಟ್ಟಣ ಹಿಡಿದಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? ಈಗಾಗಲೇ ಮೊದಲನೇ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಕೈ ಬಿಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಚರ್ಚೆ ಆಗಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಜಮೀರ್ ಅಹಮದ್ ಅವರನ್ನ ಮೊದಲನೇ ಪಟ್ಟಿಯಲ್ಲಿ ಕೈ ಬಿಟ್ಟಿರುವಂಥದ್ದು, ಆದರೆ ಎರಡನೇ ಪಟ್ಟಿಯಲ್ಲಿ ಇರ್ತಾರ ಅನ್ನುವಂಥ ಚರ್ಚೆನೂ ಕೂಡ ಇದೆ. ಒಟ್ಟಾರೆಯಾಗಿ ನೆಕ್ಸ್ಟು ಏನಾದರೂ ಎರಡನೇ ಪಟ್ಟಿಯಲ್ಲಿ ಮುಸ್ಲಿಂ ನಾಯಕರಿಗೆ ಯಾವ ಸ್ಥಾನವನ್ನು, ಎಷ್ಟು ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ನೀವು ಹೇಳ್ಕೊಳ್ತೀರಿ ಅನ್ನುವಂಥದ್ದು? ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ ಸೆನ್ಸಸ್ ಪ್ರಕಾರ 13.8% ಇದ್ದೇವೆ. 224 ಸೀಟ್ಸಲ್ಲಿ, ಅಸೆಂಬ್ಲಿ ಸೀಟ್ಸಲ್ಲಿ ಸುಮಾರು 35 ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅಥವಾ ಪರ್ಸೆಂಟೇಜ್ ಇಲ್ದಿರೋದ್ರಿಂದ ಅಥವಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ನ ಫ್ರೇಮ್ ಯಾವ ರೀತಿ ಡಿವೈಡ್ ಮಾಡಿದ್ದಾರೋ ಅದರಿಂದ ಒಂದು ಕಾಲದಲ್ಲಿ 17-18 ಬರ್ತಾಯಿದ್ವಿ. ಈಗ ಒಂದು 10 ಆರಿಸಿ ಬಂದಿದ್ದೇವೆ. ಆಮೇಲೆ 5 ಕೇಳ್ತಾ ಇರೋದು ಅದು ಡಿಮ್ಯಾಂಡು ಇದ್ದೇ ಇದೆ. ಆದರೆ ಒಂದು ಸಮಾನ ನಮ್ಮ ಒಂದು ಜನಸಂಖ್ಯೆಯಲ್ಲಿ ಇರೋ ಪ್ರಪೋರ್ಷನ್ಗೆ ಸಮಾನವಾಗಿ ಕೊಡುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಎರಡನೇ ವಿಷಯ ಏನಂದರೆ, ಈಗ ಸೆಕ್ಯುಲರ್ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಸೆಕ್ಯುಲರ್ ಪಕ್ಷ ಅಂತ ಎಲ್ಲ ಮುಸಲ್ಮಾನರು ಕಾಂಗ್ರೆಸ್ಗೆ ಒಲವು ತೋರಿರೋದು ಅದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹೋದ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಮುಸಲ್ಮಾನರೆಲ್ಲ ಒಂದೇ ಕಡೆ ವಾಲ್ ಬಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದಾರೆ. ಸುಮಾರು 90%ಗಿಂತ ಜಾಸ್ತಿ ಮುಸಲ್ಮಾನರು ಕಾಂಗ್ರೆಸ್ ಮೇಲೆ ನಿರ್ಭರವಾಗಿದ್ದಾರೆ. ಹೀಗಿರಬೇಕಾದ್ರೆ ನಮ್ಮ ಒಂದು ಸಂಖ್ಯೆಗೆ ಅನುಗುಣವಾಗಿ ಅದು ಪ್ರಪೋರ್ಷನೇಟ್ ಆಗಿ ಕೊಡುವಂಥದ್ದು ಏನು ಹೆಚ್ಚೇನಿಲ್ಲ, 5 ಕೊಟ್ಟರೂ ಹೆಚ್ಚೇನಿಲ್ಲ. ಎರಡನೇದು, ಜಮೀರ್ ಅಹಮದ್ ಅವ್ರಿಗೆ ಕೈ ಬಿಟ್ಟಿರೋದು ಯೋಚಿಸಬೇಕಾದ ವಿಷಯ. ಇದರಲ್ಲಿ ಯಾವುದೇ ಪಕ್ಷ ಆಗಲಿ ಸರ್ವೈವ್ ಆಗಬೇಕಾದ್ರೆ ಅದ್ರ ಲೀಡರ್ಸು ಎಷ್ಟು ಜನರಲ್ಲಿ ಬೆರ್ಕೊಂಡಿದ್ದಾರೆ, ಕೆಪಾಸಿಟಿ ಅಲ್ಲ ಪಬ್ಲಿಕ್ಕಲ್ಲಿ ಎಷ್ಟು ಅವರು ಒಳಗವರೆಗೂ ಅವರು ತಮ್ಮ ರಿಲೇಷನ್ಶಿಪ್ ಎಲ್ಲ ಪಬ್ಲಿಕ್ ಜೊತೆಲಿ ಇಟ್ಕೊಂಡಿದ್ದಾರೆ, ಅದು ಭಾಳ ಪ್ರಮುಖವಾದದ್ದು. ಜಮೀರ್ ಅಹಮದ್ ಖಾನ್ ಅವರು ಸುಮಾರು 15-20 ವರ್ಷಗಳಿಂದ ಜನರಲ್ಲಿ ಯಾವ ರೀತಿ ಬೆರ್ತಿದ್ದಾರೆ ಅಂದರೆ, ಜನ ಎಲ್ಲ ಅವ್ರಿಗೆ ತಲೆ ಮೇಲೆ ಕೂರಿಸ್ಕೊಂಡು ಹೆಗಲ ಮೇಲೆ ಕೂರಿಸ್ಕೊಂಡು ತಿರುಗಾಡ್ತಾರೆ. ಮತ್ತೆ ಅಂತ ಒಂದು ಲೀಡರ್ ನಮಗೆ ಬೇಕು ಅಂದರೆ ಮತ್ತೆ 25 ವರ್ಷ ಆ ರೀತಿಯೇ ಕಷ್ಟಪಟ್ಟು ಮುಂದೆ ಬರಬೇಕಾಗುತ್ತೆ. ಯಾವುದೇ ಪಕ್ಷ ಆಗಲಿ ಸಣ್ಣ ಪುಟ್ಟ ವಿಷಯಕ್ಕೆ ಒಬ್ಬ ಅಂಥ ಒಂದು ಲೀಡರ್ಗೆ ಸೈಡ್ಲೈನ್ ಮಾಡಿದ್ರೆ ಮತ್ತೆ ಅಂಥ ಲೀಡರ್ ತಯಾರು ಮಾಡೋಕ್ಕಾಗೋದಿಲ್ಲ. ಯಾವುದೇ ಪಕ್ಷ ಆಗಲಿ, ಅದರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಂಥ ಲೀಡರ್ ತಯಾರು ಮಾಡೋಂಗಿದ್ರೆ ಸೈಡ್ಲೈನ್ ಮಾಡ್ಬೋದು, ಸಾಧ್ಯವಿಲ್ಲ. ಆಮೇಲೆ ಜಮೀರ್ ಅಹಮದ್ ಖಾನ್ ಎಲ್ಲಿದ್ರೂ ಹಿ ಹ್ಯಾಸ್ ಬಿಕಮ್ ಎ ಪಬ್ಲಿಕ್ ಫಿಗರ್. ಆರಿಸಿ ಬರ್ತಾರೆ, ಹಿ ಈಸ್ ದ ಬಿಗ್ ಲೀಡರ್.
ಅವ್ರನ್ನ ಕೈ ಬಿಡುವಂಥದ್ದು ಸರಿ ಇಲ್ಲ. ಆಮೇಲೆ ಕೆಲಸಗಳು ಬೇರೆ ಮಾಡಿದ್ದಾರೆ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಿ, ಒಂದು ಆಡಿಯೋ ಭಾಳ ತುಂಬ ವೈರಲ್ ಆಗುತ್ತೆ. ಏನನ್ಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ? ಡಿ ಕೆ ಶಿವಕುಮಾರ್ ಅವರು CM ಆಗುವಂಥ ಸಂದರ್ಭದಲ್ಲಿ ಆ ಆಡಿಯೋ ವೈರಲ್ ಆಗಿರುವಂಥದ್ದು ಆಗ ಏನನ್ನಿಸ್ತು ನಿಮಗೆ ಅಂತ? ನೋಡಿ, ಅದ್ರ ಸತ್ಯಾಂಶದ ಬಗ್ಗೆ ಸಂಶಯ ಬರುತ್ತೆ. ಕಾರಣ, ಮಾತನಾಡಿರೋದು ಜಮೀರ್ ಅಹಮದ್ ಖಾನ್ ಅವರು, ನಾನು ಕೇಳಿಸ್ಕೊಂಡೆ ಅದು. ಆಮೇಲೆ ಕೇಳಿಸ್ಕೊಂಡಿರೋದು ಯಾರು ಅಂದರೆ, ಜಮೀರ್ ಅಹಮದ್ ಅವರೇ ಡೈರೆಕ್ಟ್ರಾಗಿ ಮಾಡಿದಾರಲ್ಲ KMDS ಅಲ್ಲಿ ಅವರು. ಕೇಳಿಸ್ಕೊಂಡಿರೋರು, ಮಾತನಾಡಿರೋರು ಬಿಟ್ಟು ಮೂರನೇವ್ರು ಯಾರೂ ಇಲ್ಲ. ಇವರಿಬ್ಬರಲ್ಲಿ ಯಾರು ಲೀಕ್ ಮಾಡ್ತಾರೆ ಸ್ವಾಮಿ? ಇದು ಸಾಧ್ಯವಿಲ್ಲ. ಉದ್ದೇಶಪೂರ್ವಕವಾಗಿಯೇ ಎಲ್ಲೋ ಒಂದು ಕಡೆ ಅದನ್ನು ವೈರಲ್ ಮಾಡಲಾಗೆ ಆಯ್ತಾ ಆಡಿಯೋ ಅನ್ನುವಂಥದ್ದು. ಅದ್ರ ಬಗ್ಗೆನೇ ಹೇಳ್ತಾ ಇದ್ದೇನೆ. ಅದರಲ್ಲಿ ಅದು ಡ್ಯಾಮೇಜಿಂಗು ಎಂಥ ಸಮಯದಲ್ಲಿ ಅದು ಈಗ ಮುಖ್ಯಮಂತ್ರಿಯವರು ಬದಲಾಗ್ತಾ ಇದ್ದಾರೆ, ಮುಖ್ಯಮಂತ್ರಿಯವರು ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಹೊಸ ಕ್ಯಾಬಿನೆಟ್ ಮಿನಿಸ್ಟ್ರನ್ನ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಿರುವಾಗಲೇ ಅದು ಹೊರಗೆ ಬರಬೇಕಾದ್ರೆ ಇವರೇ ಕೈಯಿಂದ ಮಾಡ್ಕೊಂಡಿರ್ತಾರಾ? ಇವ್ರಿಗೆ ಬಿಟ್ಟು ಮೂರನೇವ್ರು ಯಾರು? ಸಾಧ್ಯವಿಲ್ಲ. ಇದನ್ನು ನೋಡಿದ್ರೆ ಅದ್ರ ಬಗ್ಗೆ ಕೂಲಂಕಷವಾಗಿ ವಿಚಾರಣೆ ಮಾಡಬೇಕು, ಸತ್ಯಾಂಶ ಕಂಡುಹಿಡಿಬೇಕು. ನನಗೆ ಅದ್ರ ಬಗ್ಗೆ ಶಂಕೆ ಇದೆ. ಷಡ್ಯಂತ್ರ ಇಲ್ಲದೆ ಅದೇ ಸಮಯದಲ್ಲಿ ಯಾಕೆ ಅಲ್ಲ? ನೀವು ಒಂದು ಮಾತು ಹೇಳಿ ನೀವೇ, ಅಥವಾ ಯಾರು ಕೇಳಿಸ್ಕೊಳ್ತಾ ಇದ್ರು ಅವರೆಲ್ಲ ಯೋಚನೆ ಮಾಡಲಿ. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರೋದು, ಸಿರಾಜ್ ಅಹಮದ್ ಅವರು ಕೇಳಿಸ್ಕೊಂಡಿರೋದು. ಸಿರಾಜ್ ಅಹಮದ್ ಅವರು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬೇಕಾಗಿರೋರು. ಈ ಬೇಕಾಗಿರೋರು ಅಥವಾ ಇವರು ಮಾತನಾಡಿರೋರು ಲೀಕ್ ಮಾಡಿಕೊಂಡು ಇಂಥ ಸಮಯದಲ್ಲಿ ಅವ್ರ ಕಾಲ ಮೇಲೆ ಅವರೇ ಹೊಡ್ಕೊಳ್ತಾರಾ? ಇಲ್ಲ. ಹಾಗಾದರೆ ಅದು ಯಾರ ಹತ್ರ ಇತ್ತು? ಬೇರೆಯವ್ರ ಹತ್ರ ಹೋಗುತ್ತಾ? ಸಿರಾಜ್ ಅಹಮದ್ ಅವರು ಫೋನಿಂದು ರೆಕಾರ್ಡಿಂಗು ಬೇರೆಯವ್ರ ಹತ್ರ ಹೋಗುತ್ತಾ? ಸಾಧ್ಯವಿಲ್ಲ. ಇದನ್ನು ನೋಡಿದ್ರೆ ಯಾರೋ ಬೇರೆಯವರು ಇದ್ರ ಬಗ್ಗೆ ತಯಾರು ಮಾಡಿ ಷಡ್ಯಂತ್ರ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ನಮ್ಮ ಪಕ್ಷದ ಪ್ರಮುಖರಿಗೆ, ಪಕ್ಷದ ವರಿಷ್ಠರಿಗೆ ನನ್ನ ಕಳಕಳಿಯ ಮನವಿ ಏನಂದರೆ, ಇದನ್ನು ಬೈ ಚಾನ್ಸ್ ಇದರಲ್ಲಿ ತಪ್ಪು ಕಂಡ್ರೂ ಇಂಥ ಒಂದು ಲೀಡರ್ನ ಕಳ್ಕೊಂಬಾರ್ದು ಪಕ್ಷ ಅಂತ ನನ್ನ ವಿಚಾರ. ಈಗಾಗಲೇ UT ಖಾದರ್ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸಚಿವರಾಗಿ, ಆದರೆ ಖಾತೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಜಮೀರ್ ಅಹಮದ್ ಅವ್ರನ್ನ ಹೊರತುಪಡಿಸಿ ಇನ್ಯಾರಿಗೆ ಮುಸ್ಲಿಂನ ಸಚಿವರ ಸ್ಥಾನ ತುಂಬುವಂತಹ ಅರ್ಹತೆ, ಶಕ್ತಿ ಇದೆ ಅಂತ ಅನ್ಸುತ್ತೆ ನಿಮಗೆ? ನನ್ನ ವಿಚಾರದಲ್ಲಿ ಸುಮಾರು 10 ಮುಸ್ಲಿಂ MLAs ಇದ್ದಾರೆ. 10 ಮುಸ್ಲಿಂ MLAsನು ಆರಿಸಿ ಬಂದಿರೋರು. ಆಮೇಲೆ ಎಲ್ಲರೂ ಸಮಾನವಾದ ಒಂದು ಕೆಪಾಸಿಟಿ ಇದೆ, ಎಜುಕೇಟೆಡ್ ಆಗಿದ್ದಾರೆ, ಒಳ್ಳೆ ಎಜುಕೇಷನ್ ಇದೆ, ಆಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಯಾರಿಗೆ ಸರಿ ಅನಿಸುತ್ತೋ ಅವರು ಕೊಡ್ಬೋದು. ಎಲ್ಲರೂ ನನ್ನ ವಿಚಾರದಲ್ಲಿ ಆಲ್ ಆರ್ ಡೆಫಿನೆಟ್ಲಿ ಹ್ಯಾವ್ ದ ಕೆಪಾಸಿಟಿ ಅಂತ ನನಗನ್ಸುತ್ತೆ. ಆದರೆ 10 ಜನರು ಕೂಡ ಅವಕಾಶಗಳು ಕೊಡಲಿ ಅಂತಾನಾ ಅಥವಾ ಏನು? ಸ್ವಾಮಿ, 224 MLAsಗೂ ಯಾರಿಗಾದ್ರೂ ಕೊಡಲಿ. MLA ಎಲೆಕ್ಟೆಡ್ MLA 224ರಲ್ಲೂ ಯಾರಿಗಾದ್ರೂ ಕೊಡ್ಬೋದು. ಅದರಲ್ಲಿ ಇವ್ರಿಗೆ ಕೆಪಾಸಿಟಿ ಇಲ್ಲ, ಕೆಪಾಸಿಟಿ ಇಲ್ದರೆ ಆರಿಸಿ ಬಂದುಬಿಡ್ತಾರಾ? ಆಮೇಲೆ ಒಂದೇ ಏನಂದರೆ, ಅವರು ಹಳೆ ಎಕ್ಸ್ಪೀರಿಯೆನ್ಸ್ ನೋಡಿಬಿಟ್ಟು ಆ ಎಕ್ಸ್ಪೀರಿಯೆನ್ಸ್ಗೆ ಯಾವ ಖಾತೆ ಸರಿ ಹೊಂದುತ್ತೋ ಅದು ಕೊಡಬೇಕು. ಅದರಲ್ಲಿ 10 ಜನನೂ ಈಕ್ವಲ್ಲಿ ಕಾಂಪಿಟೇಟಿವ್ ಆಗಿದ್ದಾರೆ. ಡೆಫಿನೆಟ್ಲಿ ಯಾವ ಖಾತೆ ಕೊಟ್ಟರು ಅದನ್ನು ನಿಭಾಯಿಸ್ತಾರೆ ಅಂತ ನನಗೆ ಪೂರ್ತಿ ಗ್ಯಾರಂಟಿ ಇದೆ. ಒಂದು. ಎರಡನೇದೇನೆಂದರೆ, ಪಕ್ಷ ಈಗಾಗಲೇ ಈ ಆಲ್ ಓವರ್ ಇಂಡಿಯಾ ನಮ್ಮ ಕಾಂಗ್ರೆಸ್ ಪಕ್ಷದ ಪೊಸಿಷನ್ ನೋಡಿದ್ರೆ ಯಾವುದೇ ಸ್ಟೇಟಲ್ಲಿ ದುರ್ಬಲ ಆಗುವಂಥದ್ದು ಯಾವುದೇ ವಿಷಯನ ಭಾಳ ಗಟ್ಟಿಯಾಗಿ ನಾವು ಅದನ್ನು ಸರಿಪಡಿಸ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಒಳ್ಳೆ ಲೀಡರ್ಸ್ನ ಈಸಿಯಾಗಿ ಕಳ್ಕೊಬೋದು, ಅದನ್ನು ಮಾಡಬಾರ್ದು. ಆಮೇಲೆ ಲೀಡರು ಎಲ್ಲರೂ ಒಳ್ಳೆಯವರೇ, ಚೆನ್ನಾಗಿ ಕಾಣಿಸ್ತಾರೆ, ಆದರೆ ಪಬ್ಲಿಕ್ಕಲ್ಲಿ ಎಷ್ಟು ಒಡನಾಟ ಇಟ್ಕೊಂಡಿದ್ದಾರೆ ಅದು ಭಾಳ ಇಂಪಾರ್ಟೆಂಟು. ಜಮೀರ್ ಅಹಮದ್ ಖಾನ್ ಅವರು ಲಾಸ್ಟ್ ವೋಟರ್ವರೆಗೂ ಒಡನಾಟ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಹೆಸರು ತೊಗೊಂಡು ಮಾತನಾಡ್ತಾರೆ, ಪ್ರತಿಯೊಬ್ಬರು ಚೆನ್ನಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರೊಬ್ಬರೇ ಅಲ್ಲ, ಎಲ್ಲರೂ ಭಾಳ ಚೆನ್ನಾಗಿದ್ದಾರೆ. ಇಂಥ ಒಳ್ಳೆ ಲೀಡರ್ಸ್ಗೆ ಕಳ್ಕೊಬಾರ್ದು. ಆಮೇಲೆ ಮುಸಲ್ಮಾನರೆಲ್ಲ ಒಂದು ಕಾಂಗ್ರೆಸ್ ಮೇಲೆ ಭಾರ ಹಾಕಿಬಿಟ್ಟು ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರೆ. ಮುಸ್ಲಿಂ ಪಬ್ಲಿಕ್ಕು ಕಾಂಗ್ರೆಸ್ ಪರ ಭಾಳ ಒಲವು ತೋರ್ತಾ ಇದ್ದಾರೆ, ಮುಂದಕ್ಕೂ ಅದೇ ರೀತಿ ಇರ್ತಾರೆ. ಆಮೇಲೆ ಸೆಕ್ಯುಲರ್ ಪಾರ್ಟಿ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪೂರ್ತಿ ಕಾಂಗ್ರೆಸ್
ಪರ ಇದ್ದಾರೆ. ಇದನ್ನು ಸರಿಪಡಿಸ್ಕೊಂಡು ಮುಸ್ಲಿಂ ಇವ್ರಿಗೂ ಸರಿಯಾದ ಅವಕಾಶ ಕೊಡಲೇಬೇಕು ಅಂತ ನನ್ನ ವಿಚಾರ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಅಲ್ಪಸಂಖ್ಯಾತರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಸೂಚಿಸಿದ್ರು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ ನಂತರದಲ್ಲಿ ಆ ಒಂದು ಸಪೋರ್ಟು ಸಹಕಾರ ಅಲ್ಪಸಂಖ್ಯಾತರಿಂದ ಸಿಗುತ್ತಾ ಅನ್ನುವಂಥದ್ದು? ನೋಡಿ, ನನ್ನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಇಬ್ಬರಿಗೂ ಅದೇ ಮುಸಲ್ಮಾನರ ದೃಷ್ಟಿಯಲ್ಲಿ ಇಬ್ಬರು ಕಾಂಗ್ರೆಸ್ ವರಿಷ್ಠರು, ಕಾಂಗ್ರೆಸ್ ಮುಖಂಡರು. ಸಿದ್ದರಾಮಯ್ಯನವರು ಭಾಳ ಕಾಲದಿಂದ ಒಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಬಗ್ಗೆ ಮಾಡಿಕೊಂಡು, ಆಮೇಲೆ ಸೋಷಿಯಲ್ ಇದರಿಂದ ಇದ್ದವರು, ಆಮೇಲೆ ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಹೋರಾಟಗಳಲ್ಲಿ ಯಾವಾಗಲೂ ತೊಡಕೊಂಡಿದ್ದವರು, ಅಹಿಂದ ಮುಂದಕ್ಕೆ ತಂದು ಅಹಿಂದ ಬಗ್ಗೆ ಭಾಳ ಮುಂದಕ್ಕೆ ತಂದಿರೋರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಬಹಳ ಕಾಲದಿಂದ ಕಾಂಗ್ರೆಸ್ನ ಎಲೆಕ್ಷನ್ಸಲ್ಲಿ ಒಳ್ಳೆ ರಿಸಲ್ಟ್ಸ್ ತರೋದಕ್ಕೆ ಅವ್ರು ಪಟ್ಟಿರೋ ಶ್ರಮ ಬಹಳವಾದದ್ದು, ಭಾಳ ಹತ್ತಿರದಿಂದ ನೋಡಿದ್ದೇನೆ. ಆ ಶ್ರಮದಲ್ಲಿ ಎಷ್ಟು ಥರ ಅವ್ರಿಗೆ ಸೆಂಟ್ರಲ್ಲಿಂದ ತೊಂದರೆಗೆ ಒಳಪಡಿಸಿದ್ದಾರೆ, ಬೇಕಾದಷ್ಟು, ಒಂದಲ್ಲ ಎರಡಲ್ಲ. ಬೇರೆಯವರಾಗಿದ್ದರೆ ಬಹುಶಃ ಅವರು ಎಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಕಾಡಿಗೋಗಿ ಕೂತ್ಕೊಂಡ್ಬಿಡ್ತಾಯಿದ್ರು, ಅಷ್ಟೊಂದು ಸತಾಯಿಸಿದ್ದಾರೆ. ಅಂಥದ್ರಲ್ಲಿ ಅವ್ರು ಬಿಡದೆ, ಆಮೇಲೆ ಯಾವುದೋ ಒಂದು ಸೈಡ್ ಲೈನೂ ಆಗದೆ ಸೆಂಟ್ರಲ್ಲಿ ನಿಂತ್ಕೊಂಡು ಯಾವಾಗಲೂ ಅವರು ಪಕ್ಷನ ಗೆಲ್ಲಿಸಲೇಬೇಕು ಅಂತ ವರ್ಕ್ ಮಾಡಿದಾರಲ್ಲ, ಅದರಿಂದ ಪಕ್ಷಕ್ಕೆ ಭಾಳ ಉಪಯೋಗ ಆಗಿದೆ, ಭಾಳ ಲಾಭ ಆಗಿದೆ. ಆಮೇಲೆ ಅಷ್ಟೇ ಅಲ್ಲ, ಯಾವಾಗ ಯಾವುದೇ ಒಂದು ಪಂಗಡ ಮತ್ತೊಂದು ಪಂಗಡಕ್ಕೆ ತೊಂದರೆ ಕೊಡೋ ಸಂದರ್ಭದಲ್ಲಿ ಅವರು ವೀಕರ್ ಸೆಕ್ಷನ್ ಪರ ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪರ ವಹಿಸಿದ್ದಾರೆ ವೀಕರ್ ಸೆಕ್ಷನ್ಸ್ಗೆ, ಲೇಬರ್ಗೆ. ಈಗ ನೋಡಿ, ಮೊನ್ನೆ ಸ್ಟೂಡೆಂಟ್ಸ್ಗೆಲ್ಲ ಫ್ರೀ ಪಾಸ್ ಮಾಡಿದ್ದಾರೆ. ಇದು ಸಾಮಾನ್ಯ ಅಲ್ಲ, ಇಟ್ಸ್ ಎ ಬಿಗ್ ಥಿಂಗ್. ಇಂಥ ಒಂದು ಯೋಚನೆ ಇಟ್ಕೊಂಡಿರೋರು ಈ ಸ್ಟೂಡೆಂಟ್ಸ್ಗೆ ನಾನು ಫ್ರೀ ಪಾಸ್ ಮಾಡಬೇಕು ಬಸ್ಸಿಂದು ಅಂಥೇಳಿ ಯೋಚನೆ ಇಟ್ಕೊಂಡಿರೋರು. ಇನ್ನು ದುಡಿಯೋ ವರ್ಗದ ಬಗ್ಗೆ, ರೈತರ ಬಗ್ಗೆ, ಆಮೇಲೆ ಈ ತಳ್ಳೋ ಗಾಡಿಯವ್ರ ಬಗ್ಗೆ, ನನಗಂತೂ ಅವ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸ್ತಾರೆ. ಮುಂದಕ್ಕೆ ಪಾಲಿಸೀಸ್ ಎಂಥ ತರ್ತಾರೆ ಅಂದರೆ ಎಲ್ಲರೂ ಸಮನಾಗಿ ಅಭಿವೃದ್ಧಿ ಆಗುವಂಥ ಪಾಲಿಸೀಸ್ ತರ್ತಾರೆ ಅಂತ ಪೂರ್ತಿ ಗ್ಯಾರಂಟಿ ಇದೆ. ಓಕೆ, ಅಲ್ಪಸಂಖ್ಯಾತರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಿದಾಗೆ, ಸಹಕಾರ ನೀಡಿದಾಗೆ, ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹಕಾರ ಕೊಡ್ತಾರ ಅನ್ನುವಂಥದ್ದು? 100% ಡೆಫಿನೆಟ್ ಆಗಿ. ಇದು ಒಂದು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಎರಡಕ್ಕೂ ಸೇರಿಸಿ ಕೊಟ್ಟಿರೋದು ಮುಸಲ್ಮಾನರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇವೆರಡು ಸೇರಿಸಿ ಡೆಫಿನೆಟ್ಟಾಗಿ ಅಷ್ಟು ಕೊಡ್ತಾರೆ. ಮುಂದಕ್ಕೆ ಸ್ವಲ್ಪ ಒಳ್ಳೆ ಪಾಲಿಸೀಸ್ ಮುಸಲ್ಮಾನರ ಬಗ್ಗೆನೂ ತಂದರೆ ಮುಸಲ್ಮಾನರು ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ಗೆ ಅಂತ ನನಗೆ ಪೂರ್ತಿ ಗ್ಯಾರಂಟಿ ಇದೆ. ಓಕೆ, ಇನ್ನು ಸಚಿವ ಸ್ಥಾನದಲ್ಲಿ ಜಮೀರ್ ಅಹ್ಮದ್ ನಂತರದಲ್ಲಿ ರಿಜ್ವಾನ್ ಅರ್ಷದ್ ಅವರು ಕೂಡ ಇರುವಂಥ ರೇಸ್ನಲ್ಲಿ ಇರುವಂಥದ್ದು, ಹ್ಯಾರಿಸ್ ಅವರು ಕೂಡ ಇರುವಂಥದ್ದು. ಏನನ್ಸುತ್ತೆ ನಿಮಗೆ, ಇವರ ಸಚಿವ ಸ್ಥಾನ ಕೊಟ್ಟರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೋದು ಅನ್ನುವಂಥದ್ದು? ನೋಡಿ, ನೀವು ಯಾರ್ಯಾರ ಹೆಸರು ತಗೊಳ್ತಾ ಇದ್ದೀರೋ ಎಲ್ಲರೂ ಹೈಲಿ ಎಜುಕೇಟೆಡ್ಡು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರು. ನನ್ನ ವಿಚಾರದಲ್ಲಿ 10 ಜನರಲ್ಲಿ ಯಾರಿಗೆ ಕೊಟ್ಟರು ಡೆಫಿನೆಟಾಗಿ ಕೆಲಸ ಮಾಡ್ತಾರೆ. ಆಮೇಲೆ ನಾನು ಹತ್ತಿರದಿಂದ ಕಂಡಿದ್ದೇನೆ. ಅಲ್ಲ, 10 ಜನರಲ್ಲಿ 10 ಜನ ಅಲ್ಪಸಂಖ್ಯಾತ ಶಾಸಕರಲ್ಲಿ ಎಷ್ಟು ಜನರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ನೀವು ಒತ್ತಾಯ ಮಾಡ್ತೀರಿ? 5 ಜನರಿಗೆ ಕೊಳ್ಳಿ. ನೋಡಿ, ಪ್ರಪೋರ್ಷನೇಟಾಗಿ ಕೊಡಿ. ಎಷ್ಟು ಸ್ಥಾನಗಳು ಎಲ್ರಿಗೂ ಕೊಡ್ತಾ ಇದ್ದೀರೋ, ನಾವು 13.8% ನಮ್ಮ ಸೆನ್ಸಸ್ ಪ್ರಕಾರ ಇದ್ದೇವೆ, ಅದರಂತೆ ನಮಗೂ ಕೊಡಿ ಸ್ವಾಮಿ ಅವಕಾಶ. ಆಮೇಲೆ ಒಂದು ಮುಸಲ್ಮಾನ ನೀವು ಕೊಟ್ಟರೆ ಯಾವುದೇ ಒಂದು ಖಾತೆ, ಆತನೂ ಎಲ್ರಿಗೋಸ್ಕರನೇ ಕೆಲಸ ಮಾಡೋದು. ಮುಸಲ್ಮಾನ ಆಗಿರ್ತಾರೆ, ಮುಸಲ್ಮಾನ MLA ಆಗಿರ್ತಾರೆ, ಮಿನಿಸ್ಟರ್ ಆಗಿರ್ತಾರೆ, ಕೆಲಸ ಎಲ್ರಿಗೋಸ್ಕರನೇ ಮಾಡೋವಂಥದ್ದು. ಆಮೇಲೆ ನಮ್ಮ ದೇಶದಲ್ಲಿ ಯಾರೇ ಯಾವ ಹುದ್ದೆಯಲ್ಲಿದ್ದರೂ ಎಲ್ರಿಗೋಸ್ಕರ ದುಡಿಲೇಬೇಕು. ಆದರೆ ಈ ನಾರ್ತ್ ಇಂಡಿಯಾದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳೇ ನಾನು ಮಾಡೋದೇ ಒಂದೇ ಪಂಗಡಕ್ಕೆ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಸ್ಪಷ್ಟವಾಗಿ. ನಮ್ಮ ಸಂವಿಧಾನಕ್ಕೆ ವಿರುದ್ಧ. ಅವ್ರಿಗೆ ಎಷ್ಟು ಎಜುಕೇಷನ್ ಇರಬೇಕು ನೋಡಿ. ಸಂವಿಧಾನದ ವಿರುದ್ಧ ನಾನು ಮಾತನಾಡ್ತಾ ಇದ್ದೀನಿ, ನಾನು CM ಅಂತಲೂ ಇಲ್ಲ. ಆಮೇಲೆ ಎಲ್ಲರೂ ಕೊಡೋ ಟ್ಯಾಕ್ಸ್ ದುಡ್ಡಲ್ಲಿ, ತೆರಿಗೆ ಹಣದಲ್ಲಿ ನಾವು ಸರ್ಕಾರ ನಡೆಸೋದು. ಅದರಲ್ಲಿ ಇವ್ರಿಗೆ ಬಿಟ್ಬಿಟ್ಟು ಇವ್ರಿಗೆ ಕೆಲಸ ಮಾಡ್ತೀನಿ, ಅವ್ರಿಗೆ ಬಿಟ್ಬಿಟ್ಟು ಇವ್ರು ಕೆಲಸ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ. ಯಾರ್ದೋ ತಿಂದು ಯಾರಿಗೋ ಮಾಡೋಂಗಾಗುತ್ತೆ, ಅದು ಮೋಸ ಮಾಡ್ದಂಗೆ ಆಗುತ್ತೆ. ತೆರಿಗೆ ಕಟ್ಟೋರ್ಗೆ ಮೋಸ ಮಾಡ್ದಂಗೆ. ನಾನು ಈ ಪಂಗಡಕ್ಕೆ ಮಾಡ್ತೀನಿ, ಆ ಪಂಗಡಕ್ಕೆ ಬಿಟ್ಬಿಡ್ತೀನಿ ಅಂದರೆ ಏನು ರೀ ಅರ್ಥ? ಏನು ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ಇರೋದು, ರಿಪಬ್ಲಿಕ್ ಯೂನಿಯನ್ ನಮ್ಮ ದೇಶ. ಇದರಲ್ಲಿ ನಾನು ಒಂದು ಪಂಗಡಕ್ಕೆ ಬಿಟ್ಬಿಡ್ತೀನಿ, ಒಂದು ಜನರಿಗೆ, ಒಂದು ಅವ್ರ ಧರ್ಮಕ್ಕೆ ಬಿಟ್ಬಿಡ್ತೀನಿ, ಬೇರೆಯವ್ರ ಕೆಲಸ ಮಾಡ್ತೀನಿ ಅಂತ ಒಂದು CM ಆದ
ಅಹಮದ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಬುದ್ಧಿ ಇದೆ ಅಂತ ಗೊತ್ತಾಗುತ್ತಾ, ಎಜುಕೇಷನ್ ಇದೆಯಾ ಇಲ್ವಾ, ಅಥವಾ ಸಂವಿಧಾನ ಗೊತ್ತಿದೆಯೋ ಇಲ್ವೋ, ಯಾವ ರೀತಿ ಅವರು ಇತ್ತೆಗೆದ ಒತ್ತು ತಗೊಂಡ್ರು ಸಂವಿಧಾನದ ಮೇಲೆ ಅಂತ ಭಾಳ ಸಂಶಯ ಆಗುತ್ತೆ. ಮತ್ತು ಅವ್ರು ಯಾವುದೇ ಪಂಗಡಕ್ಕೆ ಕೆಲಸ ಮಾಡಲಿ ತೆರಿಗೆ ಎಲ್ಲ ಕಟ್ತಾ ಇದ್ದಾರೆ ತಾನೆ, ಅದಕ್ಕೇನು ಉತ್ತರ ಕೊಡ್ತೀರಾ? ಆ ಪಂಗಡಕ್ಕೆ ನಾನು ಕೆಲಸ ಮಾಡಲ್ಲ ಅಂದರೆ ಅವ್ರ ತೆರಿಗೆಗೆ ಏನು ಉತ್ತರ ನಿಮ್ಮದು? ಇಂಥದ್ದೆಲ್ಲ ಬಿಟ್ಟು ಇಲ್ಲಿ 100 ಟೈಮ್ಸ್ ಬೆಟರ್ ನಮ್ಮ ರಾಜ್ಯ, ನಮ್ಮ ರಾಜ್ಯದ ಸರ್ಕಾರ. ನಾನು ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಭೀಮಾರು ಸ್ಟೇಟ್ಸ್ನಲ್ಲಿ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೋ ಅವರು ಇಲ್ಲಿ ಹಾಳು ಮಾಡೋಕ್ಕೆ ಬರ್ದಿದ್ರೆ ಸಾಕು ಅಂತ ನಮ್ಮೆಲ್ಲ ವಿಚಾರ. ಎಸ್, ಓಕೆ. ಅಂತಿಮವಾಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾ ಇದ್ದಾರೆ. ಏನು ವಿಶ್ ಮಾಡ್ಲಿಕ್ಕೆ ಬಯಸ್ತೀರಿ ಈ ಮೂಲಕ? ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ವರ್ಷಗಳಿಂದ ಗೊತ್ತು, ಪರಿಚಯ ಇದೆ, ಎಲ್ಲ ಇದೆ. ಅವ್ರಿಗೆ ಎಲ್ಲರ ಬಗ್ಗೆ ಈ ಸಮಾನವಾದ ಕಾಳಜಿ ಇದೆ. ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಪಂಗಡಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಎಲ್ಲರ ಬಗ್ಗೆ ಅವ್ರಿಗೆ ಈಕ್ವಲ್ ಆಗಿ ಸಮಾನವಾಗಿ ನ್ಯಾಯಯುತವಾದ ಗಮನ ಇದೆ. ಅದೇ ರೀತಿ ಎಲ್ರಿಗೂ ಮೇಲಕ್ಕೆ ತಂದು ಎಲ್ಲರ ಅಭಿವೃದ್ಧಿ ಸಮಾನವಾಗಿ ಮಾಡ್ತಾರೆ ಅಂತ ನಂಬಿದ್ದೇನೆ. ವಿಶ್ ಹಿಮ್ ಆಲ್ ದ ಸಕ್ಸಸ್ ಇನ್ ಹಿಸ್ ಫ್ಯೂಚರ್ ಲೈಫ್. ಆಮೇಲೆ ಮುಂದಕ್ಕೂ ಕಾಂಗ್ರೆಸ್ಗೆ ತರೋದಕ್ಕೆ ಒಳ್ಳೆ ಪಾಲಿಸೀಸ್ ತರ್ತಾರೆ ಅಂತ ನಾನು ಆಶಿಸುತ್ತೇನೆ. ಇದಿಷ್ಟು ಸೈಯದ್ ಶಫೀವುಲ್ಲಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.